ನೋಡಿ, ಕೆಲವು ಪ್ರೊಸೀಜರ್ ಇದೆ. ಅವರು ದೂರು ಕೊಡೋದಕ್ಕೆ ಏನು ತೊಂದರೆ ಇಲ್ಲ. ಅವರು ದೂರು ಕೊಡೋದಕ್ಕೆ ಕೇಂದ್ರದಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಇದೆ, ಕಮಿಷನ್. ಅವರು ಲೀಡರ್ ಆಫ್ ಅಪೋಸಿಷನ್ ಆಗಿ ಅಲ್ಲಿ ಕೊಟ್ಟರೆ ಅದಕ್ಕೆ ಹೆಚ್ಚು ಮಹತ್ವ ಬರುತ್ತೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೊಟ್ಟರೆ ಇಲ್ಲಿಂದ ಮತ್ತೆ ಅವರು ಅಲ್ಲಿ ಕಳಿಸ್ಕೊಡ್ತಾರೆ ಬಿಟ್ಟರೆ ಇವರೇನು ಕ್ರಮ ತಗೊಳ್ಳೋಕ್ಕಾಗೋದಿಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಅದಕ್ಕಾಗಿ ಇಂಟೆನ್ಷನಲ್ಲಿ ನೀವು ಪ್ರದೇಶ್ ಕಾಂಗ್ರೆಸ್ ಸಮಿತಿಯಿಂದ ಕೊಡಿ, ನಾವು ಡೆಲ್ಲಿಯಲ್ಲಿ ಸಿಗೆ ಕೊಟ್ಕೊಳ್ತೀವಿ ಅಂತೇಳಿ ಈಗಾಗಲೇ ನಾನು ಲೋಕಸಭೆಯಲ್ಲಿ ಮಾತನಾಡಿದ್ದೇನೆ ಇದ್ರ ಬಗ್ಗೆ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿಯವರು ಅದನ್ನೇ ಒಂದು ಇಶ್ಯೂ ಮಾಡೋಕ್ಕೆ ಹೊರಟ್ರೆ ವಿಪರ್ಯಾಸ ಅಂತ ಹೇಳ್ಬೇಕಷ್ಟೆ. ಕೆಪಿಸಿಸಿ ಅವರು ನಾರ್ಮಲ್ ದೂರು ಕೊಟ್ಟಿದ್ದಾರೆ ಅಥವಾ ಅಫಿಡವಿಟ್ ಸಲ್ಲಿಸಿದ್ದಾರೆ? ಅಲ್ಲ, ಅದು ಏನೋ ಅವ್ರ ಪ್ರೊಸೀಜರ್ ಇದೆ. ಅವ್ರು ಕೇಳಿದ್ದಾರೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಎಲ್ಲ ಕೇಳಿದ್ದಾರೆ. ಯಾರು? ಸ್ಟೇಟ್ ಎಲೆಕ್ಷನ್ ಕಮಿಷನರು. ಅದನ್ನೆಲ್ಲ ಕೊಡ್ತಾರೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಅಫಿಡವಿಟ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಡಿ.ಕೆ. ಶಿವಕುಮಾರ್ ನಾನೇ ಅಫಿಡವಿಟ್, ರಾಹುಲ್ ಗಾಂಧಿನೇ ಅಫಿಡವಿಟ್ ಅಂತ ಹೇಳ್ತಾರೆ. ಅವರು ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಕೊಡ್ತಾರೆ. ಪ್ರತಿ ರಾಜ್ಯದಲ್ಲೂ ಅದು ನನಗೆ ಗೊತ್ತಿಲ್ಲ, ಬಟ್ ಇದನ್ನು ಮುಂದುವರೆದ್ರೆ ಬಹುಶಃ ಎಲ್ಲ ರಾಜ್ಯದಲ್ಲೂ ಮಾಡ್ಬೋದೇನೋ. ಎಲೆಕ್ಷನ್ ಕಮಿಷನ್ ಒಂದು ರಾಹುಲ್ ಗಾಂಧಿ ಸೈನ್ ಹಾಕ್ಕೊಡ್ಬೇಕು ಆರೋಪಕ್ಕೆ ಅಂತ ಒಂದು ನೋಡಿ, ಅವರು ಬೇಕಾದ್ದು ಹೇಳ್ಬೋದು. ನಾವು ಪ್ರೊಸೀಜರ್ ಎಲೆಕ್ಷನ್ ಕಮಿಷನ್ಗೆ ಏನಿದೆ ಅದನ್ನು ನಾವು ಮಾಡಿಕೊಡ್ತೀವಿ. ರಾಹುಲ್ ಗಾಂಧಿ ಅವರೇ ಕೊಡಬೇಕು ಅಂತ ಏನಿದೆ? ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಅವ್ರು ಕೊಡ್ತಾರೆ, ನಮ್ಮ ರಾಜ್ಯದ ಸಂಬಂಧಪಟ್ಟಿದ್ದು. ಈಗ ಅಫಿಡವಿಟ್ ಹಾಕಿದ ಮೇಲೆ ಆರೋಪ ಸಾಬೀತಾಗದೇ ಇದ್ರೆ ದೂರು ಕೊಟ್ಟವ್ರ ಮೇಲೆ ಏನು ಕ್ರಮ ಕೈಗೊಳ್ಳುತ್ತೆ? ಅದು ನೋಡೋಣ. ಯಾಕೆ ಆ ಥರ ಕೇಳ್ತೀರಾ ನೀವು? ಅಲ್ಲ, ಆ ಥರ ಮಾನನಷ್ಟ ಮೊಕದ್ದಮೆ ಅಲ್ಲಲ್ಲ, ನಮಗೆ ಪ್ರೂಫ್ ಕೊಟ್ಟ ಮೇಲೆ ಅಲ್ಲಿ ವೋಟರ್ಸ್ ಲಿಸ್ಟ್ನಲ್ಲಿ ಮ್ಯಾನಿಪ್ಯುಲೇಷನ್ ಆಗಿದೆ ಅಂತ ಹೇಳಿ ನಾವು ಹೇಳಿದಾಗ ಅದಕ್ಕೆ ಪ್ರೂಫ್ ಕೊಟ್ಟ ಮೇಲೆ ಅದು ಆಗ ಒಪ್ಕೊಳ್ಳೇಬೇಕಲ್ಲ. ಅದು ಆಗೋದೇ ಇಲ್ಲ, ಆಗದೇ ಇದ್ದರೆ ನೀವು ದೂರು ಕೊಟ್ಟವ್ರ ಮೇಲೆ ಕ್ರಮ ಅಂತ ಈಗಲೇ ನಾವು ಹೇಳಕ್ಕೆ ಬರೋದಿಲ್ಲ. ಬಿಹಾರ ಎಲೆಕ್ಷನ್ ಮುಂದಿಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್. ಬಿಹಾರದ ಒಂದೇ ಎಲೆಕ್ಷನ್ ಅಲ್ಲ, ಇಡೀ ದೇಶದಲ್ಲಿ ಅನೇಕ ಎಲೆಕ್ಷನ್ಸ್ ಆಗ್ತವೆ. ನೆಕ್ಸ್ಟ್ ವಿದಿನ್ 1 ಇಯರಲ್ಲಿ ಇನ್ನೂ 5-6 ಸ್ಟೇಟಲ್ಲಿ ಎಲೆಕ್ಷನ್ಸ್ ಬರುತ್ತೆ. ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ಸು ಬರುತ್ತೆ. ಅದಕ್ಕೂ ಕೂಡ ಈಗಲಿಂದನೇ ನಾವು ಅವರಿಗೆ ಎಚ್ಚರಿಕೆ ಕೊಡಬೇಕಲ್ಲ. ವಿಧಾನಸಭಾ ಎಲೆಕ್ಷನಲ್ಲಿ ಕೂಡ ಈ ರೀತಿ ಆಗಿದೆ. ಅಂದರೆ ಕಳೆದ ವಿಧಾನಸಭಾ ಎಲೆಕ್ಷನಲ್ಲಿ ಕರ್ನಾಟಕದಲ್ಲಿ ಅದನ್ನು 2023ರಲ್ಲಿ ಅಲ್ಲೂ ಕೂಡ ಈ ರೀತಿ ಆಗಿದ್ದು ಆ ಥರ ಡೌಟ್ ಇದೆಯಾ? ಅಲ್ಲ, ಅದನ್ನು ನೋಡೋಣ ಆಮೇಲೆ. ಈಗ ನಾವು ಕೆಲವು ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಕೆಲವು ಕ್ಷೇತ್ರದಲ್ಲಿ ಆಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಆಗಿರುವಂಥ ಇದು ವಿಚಾರದಲ್ಲಿ ಕೊಟ್ಟಿರ್ತೇವೆ. ಯಾವನ್ರಿ ಹೇಳಿದ್ದು? ನಾವೇ ಮಾಡಿ ನಮ್ಮನ್ನೇ ವಿರೋಧ ಮಾಡಿದ್ರು ಅಂತ ಹೇಳಿದ್ರೆ ಹೇಳಿದ್ದು ಯಾರು ಹೇಳಿ ನೋಡೋಣ? ಕೊಟ್ವಿ. ಯಾರು ಹೇಳಿದರು ನಿಮಗೆ? ವೇರ್ ಈಸ್ ದಿ ಸೋರ್ಸ್ ಫಾರ್ ಯು? ನಿಮಗೆ ಯಾರು ಹೇಳಿದರು? ಡೋಂಟ್ ಆಸ್ಕ್ ಸಚ್ ಸಿಲಿ ಕ್ವೆಶ್ಚನ್ಸ್. ನಿಮಗೇನಾದರೂ ಸೋರ್ಸ್ ಇದೆಯಾ? ಇದ್ರೆ ಹೇಳಿ. ಸರ್ಕಾರ ಜಾರಿ ಮಾಡುತ್ತೆ ಅಲ್ಲ ರೀ, ಈ ಪ್ರಶ್ನೆ ಕೇಳಬೇಕಾದ್ರೆ ಯು ಮಸ್ಟ್ ಹ್ಯಾವ್ ಸಮ್ ಸೋರ್ಸಸ್. ಸುಮ್ಮನೆ ಕೇಳಿಬಿಡೋದಲ್ಲ. ಇದ್ದರೆ ನಿಮ್ಗೆ ಹೇಳಿ. ನಾವು ಸರ್ಕಾರ ನಾವೇ ಕಮಿಷನ್ ಮಾಡಿದ್ದೀವಿ, ನಾವೇ ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡಿದ್ದೀವಿ, ನಾವೇ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ 100 ಸರಿ ಹೇಳಿದ್ದೀವಿ. ವಿರೋಧ ಇದೆ ಅಂತ ಹೇಳಿದ್ರೆ ಈಗ ಮೊನ್ನೆ ಎ ನಾರಾಯಣಸ್ವಾಮಿ ಅವರು ಮತ್ತು ಮಾಜಿ DCM ಅವರೆಲ್ಲ ಬಂದು ಪ್ರೆಸ್ ಮೀಟ್ ಮಾಡಿದ್ರು. ಅವ್ರೇನಾರ ಹೇಳ್ಕೊಳ್ಳಿ, ನಮಗೆ ಗೊತ್ತಿಲ್ಲ. ತಮ್ಮ ಹೆಸರನ್ನು ನೋಡಿ, ಅವ್ರು ಹೇಳ್ಕೊಂಡಿದ್ದಕ್ಕೆ ನಮಗೇನು ಗೊತ್ತಿಲ್ಲ. ನಾವು ನಮ್ಮ ಬದ್ಧತೆ, ಚಿತ್ರದುರ್ಗ ಡಿಕ್ಲರೇಷನ್ ಮಾಡಿದ್ವಿ, ಒಳ ಮೀಸಲಾತಿ ಮಾಡ್ತೀವಿ ಅಂತ. ಆನಂತರ ಸರ್ಕಾರದಲ್ಲಿ ನಾನೇ ಮ್ಯಾನಿಫೆಸ್ಟೋ ಬರೆದವನು, ನಮ್ಮ ಪಕ್ಷದ ಮ್ಯಾನಿಫೆಸ್ಟೋ ಬರೆದವನು, ಅದರಲ್ಲಿ ಸೇರಿಸಿದ್ದೀವಿ ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡ್ತೀವಿ ಅಂತ ಬರೆದಿದ್ದೀನಿ. ಅದರಲ್ಲಿ ಕಮಿಷನ್ ಮಾಡಿ ಅದಕ್ಕೆ ಕೋರ್ಟು, ಹೈಕೋರ್ಟ್ನಿಂದ, ಸುಪ್ರೀಂ ಕೋರ್ಟ್ನಿಂದ ಡೈರೆಕ್ಷನ್ ಬಂದ ಮೇಲೆ ಡೇಟಾ ಎನ್ಯುಮರೇಟ್ ಮಾಡಬೇಕು, ಡೇಟಾ ಸರಿ ಇಲ್ಲ ಅಂತ ಅವರು ಡೈರೆಕ್ಷನ್ ಕೊಟ್ಟ ಮೇಲೆ ಮಾಡಿದ್ವಿ. ಈಗ ಡೇಟಾ ಬಂದಿದೆ, ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದೆ ಸ್ಪೆಷಲ್ ಮೀಟಿಂಗ್ ಕರೆದಿದ್ದಾರೆ ಕ್ಯಾಬಿನೆಟ್ 16ನೇ ತಾರೀಕು. ಆ ಮೀಟಿಂಗ್ನಲ್ಲಿ ತೀರ್ಮಾನ ತಗೊಳ್ತೀವಿ. ಈಗ ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ CM ಪರಮೇಶ್ವರ್ ಅವರು CM ಆಗಬೇಕಂತೇಳಿ ಸ್ವಾಮೀಜಿಗಳೆಲ್ಲ ಒಂದು ಅವರ ಅಭಿಮಾನದ ಮೇಲೆ ಪ್ರೀತಿಯಿಂದ ಗೌರವದಿಂದ ಹೇಳಿದ್ದಾರೆ. ಅದು ತಪ್ಪಾಗಿದ್ರೆ ಅವ್ರನ್ನ ಕೇಳಿ ಯಾಕೆ ಹೇಳಿದ್ರು. ನಮ್ದು ಅದೇ, ಎಲ್ಲರೂ ಅದೇ ಒತ್ತಾಯ. ನೀವು ಮಾಡೋದಿದ್ರೆ ಮಾಡಿ.
ಥ್ಯಾಂಕ್ ಯು. ಅಲ್ಲ ಸರ್, ಆ ಥರ ಏನೋ ಸಿಚುವೇಶನ್ ಇದೆ ಅಂತ ಇವತ್ತು ಆ ಸಂದರ್ಭ ಇದೆ ಅಂತ. ನನ್ನ ಹುಟ್ಟು ಹಬ್ಬಕ್ಕೆ ಎಲ್ಲ ಸೇರಿದ್ದಾರೆ, ಒಳ್ಳೇದಾಗ್ಲಿ ಅಂತ ಹೇಳಲ್ವಾ? ಹಂಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ. ಕೂಡ ಒಳ್ಳೇದಾಗುತ್ತೆ ನೀವು ಹೇಳಿದ್ರಲ್ಲ ಆಗ್ಲೇ ಫಸ್ಟೇ ಹುಟ್ಟು ಹಬ್ಬಕ್ಕೆ ಒಳ್ಳೇದಾಗ್ಲಿ ಅಂದ್ರೆ. ಅಲ್ಲ, ತಮಗೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಭರವಸೆ ಇದೆ. ನಿಮ್ಮ ಪ್ರಕಾರ ಯಾವ್ದು ಒಳ್ಳೇದು ಅಂದ್ರೆ ಏನು ಡೆಫಿನೇಷನ್? ನೋಡಿ ಮತ್ತೆ ನೀವೇ ಹೇಳ್ತಾ ಇದ್ದೀರಾ ಅದು ಇದೆ ಅಂತ. ಅದು ಇದೆ ಅಂತ ಒಳ್ಳೇದಾಗತ್ತೆ ಅನ್ನುವಂಥದ್ದು ತಮಗೂ ಕೂಡ ಒಂದು ಕನಸು. ನೋಡ್ರಿ, ಜನರ ಬಯಕೆ ಕೆಲವ್ರದ್ದು ಬೇರೆ 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 ಇರುತ್ತೆ. ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ಒಳ್ಳೆ ಮಾತನ್ನು ಆಡ್ತಾರೆ. ಅದು ಕೆಲವ್ರಿಗೆ ಹಿಡಿಸ್ಬೋದು, ಕೆಲವ್ರಿಗೆ ಹಿಡಿಸ್ದೇ ಇರ್ಬೋದು. ಅದು ಸಮಾಜ. ಅದರಿಂದ ಅವ್ರು ಒಳ್ಳೇದು ಆಗಲಿ ಅಂತೇಳಿ ಅಷ್ಟೊಂದು ಜನ ಸ್ವಾಮೀಜಿಗಳು ಸೇರಿ ಅವರು ತುಮಕೂರಿನ ಅಭಿವೃದ್ಧಿ ಬಗ್ಗೆ ಮಾತಾಡುವಾಗ ಆ ಮಾತು ಹೇಳಿದ್ದಾರೆ. ನಾನು ಅವರಿಗೆ ಅತ್ಯಂತ ಗೌರವಪೂರ್ವಕವಾದಂಥ ಅಭಿನಂದನೆಯನ್ನು ಎಲ್ಲ ಸ್ವಾಮೀಜಿಗಳಿಗೂ ಸಲ್ಲಿಸ್ತೇನೆ. ಒಳ್ಳೇದಾಗತ್ತೆ ಅನ್ನುವಂಥ ಭರವಸೆ ಕೂಡ ಇದೆ. ಅದು ಬೇರೆ ವಿಚಾರ. ಅವ್ರು ಹೇಳಿದ್ದಕ್ಕೆ ನಾವು ಅಭಿನಂದನೆ ಹೇಳಬೇಕಲ್ವಾ? ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.